ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಕ್ ಅಂಡ್ ನೇಲ್ ಟಾಕ್ ಶೋಗೆ ಸ್ವಾಗತ. ತುಂಬಾ ದಿನಗಳ ನಂತರ ನಿಮ್ ಮುಂದೆ ಬಂದಿದ್ದೀವಿ. ಇವತ್ತೊಂದು ಪ್ರಮುಖವಾದ ಸುದ್ದಿನ ನಿಮ್ಗೆ ತಿಳ್ಸಕ್ ಬಂದಿದ್ದೀವಿ, ಹೆಚ್ಚಿನ ವಿವರ ಕೊಡಕ್ ಬಂದಿದ್ದೀವಿ. ಮೊದಲನೇದಾಗಿ ನಮ್ಮ ಚಿನ್ಮಯ್ ಅವ್ರನ್ನ ಇಲ್ಲಿ ವೆಲ್ಕಮ್ ಮಾಡೋಣ ಈ ಶೋಗೆ. ವೆಲ್ಕಮ್ ಚಿನ್ಮಯ್. ನಮಸ್ಕಾರ ನಿಕ್. ವರ್ಷ ಆದ್ಮೇಲೆ ಬಂದಿದೀವಿ. ನಮಸ್ಕಾರ. ಫೀಲಿಂಗ್ ಗುಡ್. ಒಂದು ಒಳ್ಳೆ ಟಾಪಿಕ್, ನಿಮ್ಗೆ ಒಂದು ಒಳ್ಳೆ ವಿಷಯ ತಿಳ್ಸಕ್ಕೆ, ಹೆಚ್ಚಿನ ಮಾಹಿತಿ ಕೊಡಕ್ಕೆ ಬಂದಿದ್ದೀವಿ ಈ ವಿಷಯ ಬಗ್ಗೆ. ಸೊ ಎಸ್, ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಟಾಕ್ ಶೋ ನಲ್ಲಿ ನಾವು ಮಾತಾಡಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಇದೆಲ್ಲ ಗೊತ್ತಿತ್ತು, USA, ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಿತ್ತು ಅಂತ. ಬಟ್ ಇವಾಗ ಒಂದು ಮೇಜರ್ ಬದಲಾವಣೆ ಆಗಿದೆ ಆ ವಿಷಯದಲ್ಲಿ. ಏನಪ್ಪಾ ಅಂದ್ರೆ, USA ಮತ್ತೆ ಇರಾನ್ ಅವರು MOU ಸೈನ್ ಮಾಡಿ ಪೀಸ್ ಡೀಲ್ಗೆ ಅವರು ಸೈನ್ ಮಾಡ್ಬೇಕು. MOU ಸೈನ್ ಮಾಡಿದ್ದಾರೆ. ಸೊ ಆ MOU ಏನೇನಿರುತ್ತೆ, ಈ ಯುದ್ಧ ಮುಗಿಯುತ್ತಾ ಅನ್ನೋದನ್ನ ನಮ್ಗೆ ತಿಳ್ಸ್ಕೊಳಕ್ ಬಂದಿದ್ದೀವಿ. ಸೊ ತಡ ಬೇಡ, ಶುರು ಮಾಡೋಣ ಬನ್ನಿ. ಸೊ ಚಿನ್ಮಯ್, ಲೈಕ್ ಇವತ್ತು ಬೆಳಗ್ಗೆ ಮೇಜರ್ ಬದಲಾವಣೆ ಆಯ್ತು. ಅದೇ ಫಸ್ಟ್ 15 ಪಾಯಿಂಟ್ MOU ಸೈನ್ ಮಾಡಿದ್ದಾರೆ. ನಾವು ಇಂಪಾರ್ಟೆಂಟ್ ಆಗಿ 4 ಪಾಯಿಂಟ್ ಬಗ್ಗೆ ಮಾತಾಡ್ತಿದ್ವಿ. ಯಾವ್ದು ಪಾಯಿಂಟ್? ಫಸ್ಟ್ ಪಾಯಿಂಟ್ ಯಾವ್ದು ಅಂತಂದ್ರೆ ಸ್ಟೇಟ್ ಆಫ್ ಹಾರ್ಮಸ್. ಸ್ಟೇಟ್ ಆಫ್ ಹಾರ್ಮಸ್ ಬಂದ್ ಮಾಡಿದ್ರು ಇರಾನ್ ಅವರು ಇನ್ನು ಸ್ಟ್ರಾಟಜಿಕ್ ಎಡ್ಜ್ ತಗೊಳಕ್ಕೆ ವಾರಲ್ಲಿ. ಅದರಿಂದ ಸುಮಾರು ಏನು ವ್ಯಾಪಾರ ವಹಿವಾಟು ಏನೂ ಇರ್ಲಿಲ್ಲ. ಕಚ್ಚಾ ತೈಲ ಆಗ್ಲಿ ಅಥವಾ LPG ಆಗ್ಲಿ ಯಾವ ದೇಶಕ್ಕೂ ಅಷ್ಟು ಹೋಗ್ತಾ ಇರ್ಲಿಲ್ಲ. ಸೊ ಇನ್ಫ್ಲೇಷನ್ ಮತ್ತೆ ಬೆಲೆ ಏರಿಕೆ ಎಲ್ಲ ಸರಿಯಾಗಿ ಹೊಡೆದಿತ್ತು. ಅದೇ ಇವಾಗ ಏನಂತಂದ್ರೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಓಪನ್ ಇರುತ್ತೆ, ಏನೋ ಟೋಲ್ ಇರಲ್ಲ, ಫ್ರೀ ಫಾರ್ ಆಲ್ ಆ ತರ ಇದು ಮಾಡಿದ್ದಾರೆ. ಓಕೆ, ಸೊ ವೀಕ್ಷಕರೇ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನಂದ್ರೆ, ಸೊ ಅದು ಸಮುದ್ರದಲ್ಲಿ ಒಂದು ದಾರಿ. ಸೊ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದ್ಬಿಟ್ಟು ನಿಮ್ಗೆ ಇರಾನ್ ಪ್ರದೇಶದಲ್ಲಿದೆ. ಸೊ ಅದು ಇರಾನ್ ಕಂಟ್ರೋಲ್ ಇರುತ್ತೆ. ಸೊ ಯುದ್ಧ ಸ್ಟಾರ್ಟ್ ಆದಾಗ ಏನ್ ಮಾಡಿದ್ರು ಇರಾನ್ ಅಂದ್ರೆ, ಸ್ವಲ್ಪ ಅವ್ರು ಡಾಮಿನೇಟ್ ಮಾಡಕ್ಕೆ USA ಮೇಲೆ ಮತ್ತೆ ಬೇರೆ ದೇಶದ ಮೇಲೆ ಅವರು ಸ್ಟ್ರೇಟ್ ಆಫ್ ಹಾರ್ಮೋಸ್ ನ ಕ್ಲೋಸ್ ಮಾಡಿದ್ರು. ಸೊ ಈ ದಾರಿ ಕ್ಲೋಸ್ ಮಾಡಿದಾಗ ನಮ್ಗೆ ಶಿಪ್ಗಳು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇಂದ ಏಷ್ಯಾ ಕಂಟ್ರೀಸ್ಗೆ ಬರ್ತಿರ್ಲಿಲ್ಲ. ಸೊ ಇದರಿಂದ ತುಂಬಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಿತ್ತು. ಸೊ ಇದು ಬಿಗ್ ಕನ್ಸರ್ನ್ ಆಗಿತ್ತು USA ಗೆ. ಸೊ ಇವಾಗ ಅವರು ಅದನ್ನ ಪ್ರಮುಖವಾಗಿ ಹೇಳಿದ್ದಾರೆ ಈ MOU ದಟ್ ಇರಾನ್ ಇಸ್ ಗೋಯಿಂಗ್ ಟು ಓಪನ್ ದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂಡ್ ದೇರ್ ವಿಲ್ ಬಿ ನೋ ಬ್ಲಾಕೇಜ್ ಫಾರ್ ಶಿಪ್ಸ್ ಅಂತ. ಸೊ ಇವಾಗ ಶಿಪ್ಗಳು ಆರಾಮಾಗಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಥ್ರೂ ದಾಟಿ ನಮ್ಮ ಏಷ್ಯಾ ಕಂಟ್ರೀಸ್ಗೆಲ್ಲ ಏನೇನ್ ಸಪ್ಲೈಸ್ ಇದೆಯೋ ಅದು ತಗೊಂಡ್ಬರುತ್ತೆ. ಸೊ ಇದು ಒಂದು ಪ್ರಮುಖ ಸುದ್ದಿ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಏನಿದೆ ಚಿನ್ಮಯ? ಸೆಕೆಂಡ್ ಅಂಶ ಹೇಳ್ತೀನಿ. ಹಾರ್ಮೋನ್ಸ್ ಇಲ್ವಾ, ಆಕ್ಚುಲಿ ಫಾರ್ಸಿ ದೇವರು. ಅದ್ ಏನ್ ದೇವರು ಅಂತಂದ್ರೆ ಪ್ರಾಸ್ಪೆರಿಟಿ ದೇವರು. ಅಂದ್ರೆ ಹಾರ್ಮೋನ್ಸ್ ಇಸ್ ಪ್ರಾಸ್ಪೆರಿಟಿ ಅಂತಂದ್ರೆ ಜನನ ಸಂಪತ್ತು, ಅದರದ್ದು ಸಂಕೇತ ಅಂತ. ಅದೇ ಕ್ಲೋಸ್ ಆಗುತ್ತೆ. ಅವ್ರಿಗೆ ಗೊತ್ತಿತ್ತು ನಾವು ಡಾಮಿನೇಟ್ ಮಾಡ್ಬೇಕು ಈ ವಾರಲ್ಲಿ, ಅಂದ್ರೆ ಕ್ಲೋಸ್ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಈ ವಿಷಯ ತುಂಬಾ ಆಕ್ಚುಲಿ ಡೊನಾಲ್ಡ್ ಟ್ರಂಪ್ಗೆ ಟ್ರಿಗರ್ ಮಾಡಿತ್ತು ಈ ವಿಷಯ. ಅವ್ರು ವಾರ್ನಿಂಗ್ ಕೊಡ್ತಾನೆ ಇದ್ರು, ನಿಮ್ಗೆ 20 days ಟೈಮ್ ಇದೆ, 1 week ಟೈಮ್ ಕೊಡ್ತೀನಿ, ಓಪನ್ ಮಾಡಿ ಅಂತ ತುಂಬಾ ಟ್ರಿಗರ್ ಆಗಿದ್ರು ಟ್ರಂಪ್ ಅವರು ಈ ವಿಷಯದಲ್ಲಿ. ಸೊ ಮತ್ತೆ ಸೆಕೆಂಡ್ ಅಂಶ ಏನಿದೆ ಚಿನ್ಮಯಿ? ಅದೇ ಕಾಂಪನ್ಸೇಷನ್ ಬಗ್ಗೆ. ಅದನ್ನ ಅವರು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಮಾಡ್ತಾರಂತೆ. ನೋಡ್ಬೇಕದು ಯಾವ ತರ ಇನ್ವೆಸ್ಟ್ಮೆಂಟ್ ಹೇಗೆ ಅಂತ. ಕಾಂಪನ್ಸೇಷನ್ ಅಂದ್ರೆ ಈ ವಾರಲ್ಲಿ ಆಗಿರೋ ಏನೇನ್ ಡ್ಯಾಮೇಜ್ ಆಗಿದೆ USA ಕಡೆಯಿಂದ ಅದನ್ನ ಅವ್ರು ಪೇ ಮಾಡ್ತಾರಾ? ಇನ್ಫ್ರಾಸ್ಟ್ರಕ್ಚರ್, ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಮೂಲಭೂತ ಸೌಕರ್ಯಗಳನ್ನೆಲ್ಲ ಸರಿ ಮಾಡ್ಸಕ್ಕೆ, ಗ್ರಾಮ ಸರಿ ಮಾಡಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಮೆರಿಕನ್ ಕಂಪನೀಸ್, ಅಮೆರಿಕನ್ ಗವರ್ಮೆಂಟ್ ಪ್ರಾಬ್ಲಿ ಎಕ್ಸ್ಚೇಕರ್ ಆಗುತ್ತೆ ಪೇ ಮಾಡೋದಾಗುತ್ತೆ ಗವರ್ಮೆಂಟ್ಗೆ. ಸೊ ಆ ತರ $300 billion ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಮಾತುಕತೆ ಆಗಿದೆ. ಡೈರೆಕ್ಟ್ ಹಣ ಕೊಡಲ್ಲ, ಅವರು ಡೆವಲಪ್ ಮಾಡ್ತಾರೆ, ಇದು ಮಾಡೋಣ ಅಂತ. ಇದು ಸೆಕೆಂಡ್ ಕಾಂಪನ್ಸೇಷನ್. ಸೊ ಯು ಮೀನ್ ಲೈಕ್ ಇವಾಗ ದುಡ್ಡು ಅಮೆರಿಕದವರು ಇರಾನಿಗೆ ಕೊಡಲ್ಲ, ಬಟ್ ಈ ಕಾಂಟ್ರಾಕ್ಟ್ಸ್, ಈ ವರ್ಕ್ ಏನಿರುತ್ತೆ ಅದನ್ನ ಅಮೆರಿಕದವರೇ ಮಾಡ್ತಾರೆ, ಅಮೆರಿಕ ಕಾಂಟ್ರಾಕ್ಟರ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಬ್ರಿಡ್ಜ್ ಇದಾಗಿದೆ ಅಂತ ತಿಳ್ಕೊಟ್ಟು, ಒಂದು ಬ್ರಿಡ್ಜ್ ಹೊಡೆದಿದ್ರು, ದೊಡ್ಡ ಬ್ರಿಡ್ಜ್ ಹೊಡೆದಿದ್ರು. ಇವಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ US ಕಂಪನಿ.
ಅದಕ್ಕೆ ದುಡ್ಡು ಇರಾನ್ ಅವ್ರು ಕೊಡಲ್ಲ, US ಗವರ್ಮೆಂಟ್ ಕೊಡುತ್ತೆ. ಹಾಗೆ ಓಕೆ ಸೊ ನೆಸೆಸರಿಲಿ ಅಮೆರಿಕನ್ಸೇ ಕೊಡ್ತಾರೆ. ಬಟ್ ಇರಾನ್ ಸಿಕ್ಸಡ್ ತಿರ್ಗಾ ವಾಪಸ್ ಇದಕ್ಕೆ ಬರುತ್ತೆ. ಇದಕ್ಕೆ ನಿಟ್ಟಿನಲ್ಲಿ ಮೂರನೇ ಅಂಶ ನ್ಯೂಕ್ಲಿಯರ್ ಎಂರಿಚ್ಮೆಂಟ್, ಯುರೇನಿಯಂ ಎಂರಿಚ್ಮೆಂಟ್. ಅದ್ರ ಬಗ್ಗೆ ಒಪ್ಪಂದ ಆಗಿದೆ. ಓಕೆ ವೀಕ್ಷಕರೇ, ಏನು ಗೊತ್ತಾ, USA ಈ ಯುದ್ಧಕ್ಕೆ ಎಂಟ್ರಿ ಆಗೋಕೆ ಮೇಜರ್ ರೀಸನ್ನೇ ಇದು, ಯುರೇನಿಯಂ ಎನ್ರಿಚ್ಮೆಂಟ್. ಗೆ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರಬಾರ್ದು ಅಂತ ಇತ್ತು. ಸೊ ಹಾಗಾಗಿ ವೆನ್ ಇರಾನ್ ಸ್ಟಾರ್ಟೆಡ್ ಎನ್ರಿಚಿಂಗ್ ದೇರ್ ಯುರೇನಿಯಂ ಪ್ರೊಡಕ್ಷನ್, USA ಅವರು ಅಡ್ಡ ಬಂದ್ರು, ಇಲ್ಲ ನೀವು ಮಾಡಬಾರ್ದು ಇದನ್ನ, ನೀವು ಮಾಡಬಾರ್ದು ಅಂತನ್ನ. ಸೊ ಇದಕ್ಕೆ USA ಅವರು ಇಸ್ರೇಲ್ ಜೊತೆ ಕೈ ಜೋಡಿಸಿ ಯುದ್ಧ ಶುರು ಮಾಡಿದ್ರು ಇರಾನ್ ಮೇಲೆ. ಸೊ ಮೇಜರ್ ಕನ್ಸರ್ನ್ ಫಾರ್ US uranium enrichment was not there. They did not want Iran to have uranium and nuclear weapons. So ಅದಕ್ಕೆ ಅವರು ಅದೇ ಇವಾಗ ಇನಿಷಿಯಲ್ ಏನ್ ಮಾತುಕತೆ ಆಗಿದೆ ಅಂತಂದ್ರೆ ಅವರು ಮಿಲಿಟರಿ ಲೆವೆಲ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತಿದ್ದಾರೆ. ಜಸ್ಟ್ ವಿದ್ಯುತ್ ಸ್ಥಾವರ ಮಾಡ್ಕೊಳಕ್ಕೆ, ಅದೇ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫಸ್ಟ್ ಲೆವೆಲ್ ಇರ್ಬೋದು ಅಂತ ಮಾತಾಡ್ತಿದ್ದಾರೆ. ಅದ್ ನೋಡ್ಬೇಕು, ಅದು ಇನ್ವೆಸ್ಟ್ಮೆಂಟ್ ಯಾವ ತರ ಅದು ಮಾಡ್ತಾರೋ ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಾರೋ ನೋಡ್ಬೇಕು. ಓಕೆ ಓಕೆ ಸೊ ನಾಲ್ಕನೇ ಅಂಶ ಏನಾಗಿರುತ್ತೆ ಅದರಲ್ಲಿ ಅಂದ್ರೆ, ಸೊ ವೀಕ್ಷಕರೇ, ಸೊ ನಾವು ನೋಡಿದ್ವಿ USA ಇರಾನ್ ಮೇಲೆ ಮಿಸೈಲ್ಸ್ ಹಾಕಿದ್ರು, ಡ್ರೋನ್ಸ್ ಹಾಕಿದ್ರು, ಅಂಡ್ ಟು ರಿಯಾಕ್ಟ್ ಟು ದಟ್ ರಿಟಾಲಿಯೇಟ್ ಮಾಡಿದ್ರು ಇರಾನ್ ಅವರು ಕೂಡ. ಏನೋ ಮಿಡ್ಲ್ ಈಸ್ಟ್ ಅಲ್ಲಿ ಇಲ್ಲೇ US ಮಿಲಿಟರಿ ಬೇಸ್ ಇದೆ ಅಲ್ಲೆಲ್ಲ ಅವರು ಮಿಸೈಲ್ಸ್ ಗಳು ಡ್ರಾಪ್ ಮಾಡಿದ್ರು. ಸೊ ಮೇಜರ್ ಫೋರ್ತ್ ಪಾಯಿಂಟ್, ನಾಲ್ಕನೇ ಅಂಶ ಏನಂದ್ರೆ ಈ MOU ಯಾರು ಯಾರ ಮೇಲೂ ಮಿಸೈಲ್ಸ್ ಅಥವಾ ಬಾಂಬ್ಗಳು ಹಾಕ್ಬಾರ್ದು ಅನ್ನೋದು ಒಂದು MOU ಸೈನ್ ಆಗಿದೆ. ಸೊ ಇಸ್ರೇಲ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿತ್ತು. ಇಸ್ರೇಲ್, ಲೆಬನನ್ ಮತ್ತೆ ಅಕ್ಕಪಕ್ಕ ಕಂಟ್ರಿಗಳ ಮೇಲೆಲ್ಲ ಅವರು ಮಿಸೈಲ್ಸ್ ಗಳು ಡ್ರಾಪ್ ಮಾಡ್ತಿದ್ರು. ಅದು ಈ MOU ಅಲ್ಲಿ ಇನ್ಕ್ಲೂಡ್ ಆಗಿದೆ. ದಟ್ ದೇರ್ ಶುಡ್ ನಾಟ್ ಬಿ ಎನಿ ವಾಟ್ ಯು ಸೇ ವೈಲೆನ್ಸ್, ವಾರ್ ಸಿಚುಯೇಷನ್ ಎಕ್ಸಾಕ್ಟ್ಲಿ. ಸೊ ಯಾರು ಯಾವ ಕಂಟ್ರಿ ಮೇಲೂ ಏನು ಮಿಸೈಲ್ಸ್ ಆಗ್ಲಿ, ಡ್ರೋನ್ ಅಟ್ಯಾಕ್ಸ್ ಆಗ್ಲಿ ಮಾಡಬಾರ್ದು ಅನ್ನೋದು ಮುಖ್ಯ ಅಂಶ ಆಗಿರುತ್ತೆ ಇದೊಂದು MOU ಅಲ್ಲಿ. ಸೊ ಇವಾಗ ಹೇಗೆ ಅಂದ್ರೆ ವೀಕ್ಷಕರೇ, ಇದು ಟ್ರಯಲ್ ಪೀರಿಯಡ್ ಅಂತ ಅವರು ಅಸ್ಯೂಮ್ ಮಾಡ್ತಿರೋದು. ಸೊ 60 days ಟ್ರಯಲ್ ಪೀರಿಯಡ್ ಇರುತ್ತೆ. ಸೊ ಈ 60 days ಟ್ರಯಲ್ ಪೀರಿಯಡ್ ಹೇಗ್ ಸಾಗುತ್ತೆ, ಈ 14 ಅಂಶ ಏನಿದೆ MOU ಅಲ್ಲಿ, ಇವೆಲ್ಲ ಆರಾಮಾಗಿ ನಡೆಯುತ್ತಾ, ಅನ್ಕೊಂಡಾಗ ನಡೆಯುತ್ತಾ ಅಂತ ನೋಡ್ತಾರೆ. ನಂತರ ಅವರು ಪೀಸ್ ಡೀಲ್ ನ ಕೊನೆಗೆ ಸೈನ್ ಮಾಡ್ತಾರೆ. ಸೊ ಇವಾಗ ಟೆಸ್ಟಿಂಗ್ ಫೇಸ್ ಅಂತಾನೆ ಹೇಳ್ಬೋದು ಅಲ್ವಾ ಚಿನ್ಮಯ್? ಹೌದೌದು, ಟೆಸ್ಟಿಂಗ್ ಫೇಸ್ ಇದು. ನೋಡ್ಬೇಕು, US ಅವ್ರು ಮಾಡೋ ಡೌಟ್, ಬಟ್ ಇಸ್ರೇಲ್ ನೋಡ್ಬೇಕು ಏನ್ ಮಾಡ್ತಾರೆ ಅನ್ನೋದು. ಯಾಕಂತಂದ್ರೆ ಇರಾನ್ ಅವರು ಸುಮ್ಮನೆ ಇರಲ್ಲ, ಅವರು ಏನೊಂದು ಕುತಂತ್ರ ಮಾಡ್ತಾ ಇರ್ತಾರೆ. ಈ ಇಸ್ರೇಲ್ ಅವರು ಸುಮ್ಮನೆ ಇರಲ್ಲ. ಸೊ ಇಸ್ರೇಲ್ ಬಟ್ ನನಗೆ ಅನ್ಸುತ್ತೆ ಚಿನ್ಮಯ್, ಇಸ್ರೇಲ್ ಅವರು ಅಮೆರಿಕದವ್ರ ಮಾತು ಕೇಳ್ತಾರೆ. ಸೊ ಅಮೆರಿಕ, ಐ ಥಿಂಕ್ ದೇ ವಿಲ್ ಕೀಪ್ ದೇಮ್ ಅಂಡರ್ ಕಂಟ್ರೋಲ್. ಬಿಕಾಸ್ ಅಮೆರಿಕ ಪೀಸ್ ಡೀಲ್ ತುಂಬಾ ಮುಖ್ಯ ಆಗಿರೋದೇ ಅಮೆರಿಕಾಗೆ ಇವಾಗ. ಅದು ನಿಜ ನೀವು ಹೇಳಿದ್ದು, ಪೀಸ್ ಡೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಮ್. ಸೊ ನೋಡ್ಬೇಕು ಎಲ್ಲಿ ಮಟ್ಟಿಗೆ ಎಷ್ಟು ಸಹಿಷ್ಣುತೆ, ಎಷ್ಟು ಪೇಷನ್ಸ್ ತೋರಿಸ್ತಾರೆ ಇಸ್ರೇಲ್ ಅವರು, ಎಷ್ಟು ಕುತಂತ್ರ ಮಾಡ್ತಾರೆ ಇರಾನ್ ಅವರು, ಎಲ್ಲ ಅದ್ರ ಮೇಲೆ ಹೋಗುತ್ತೆ. ಎಸ್. ಸೊ ವೀಕ್ಷಕರೇ, ಇವತ್ತು MOU ಸೈನ್ ಆಗಿದೆ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಫಾರ್ ದ ನೆಕ್ಸ್ಟ್ 60 days ಏನಾಗುತ್ತೆ, ಹೇಗ್ ನಡೆಯುತ್ತೆ ಇದು MOU ಸೈನ್ ಆಗಿರೋ ಎಲ್ಲ ಅಂಶಗಳು ಹೇಗ್ ನಡೆಯುತ್ತೆ ಅಂತ 60 ದಿನ ಕಾದ್ ನೋಡ್ಬೇಕಾಗಿದೆ. ಸೊ 60 ದಿನ ನಂತರ ಅವರು ಪೀಸ್ ಡೀಲ್ ಸೈನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೋಡೋಣ ಹೇಗೆ ಸಿಚುಯೇಷನ್ ಹೇಗಿರುತ್ತೆ ಅಂತ. ಸೊ ಇವತ್ತಿನ ಟಾಕ್ ಶೋ ಇಷ್ಟೇ. ಮತ್ತೆ ಸಿಗೋಣ. ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡಿ ಅಂತ ಕೇಳ್ತಾ ಇವತ್ತಿನ ಶೋ ಇಲ್ಲಿಗೆ ಮುಗಿಸ್ತಿದೀವಿ. ಧನ್ಯವಾದ.